ಭೇಟಿ ಕೊಟ್ಟಿದ್ದೀರಾ? ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು. ನಮ್ಗೆ ಅಂಜಲಿ ಅವ್ರು ಅಂದರೂ ತುಂಬ ಇಷ್ಟ. ಚಾರು ಅವರು ಚೆನ್ನಾಗಿದ್ದಾರೆ, ಅವ್ರನ್ನೂ ನೋಡ್ತಾ ಇರ್ತೀವಿ. ಸೀರಿಯಲ್ ಹಿಂಗೆ ಇನ್ನೂ ಮುನ್ನುಗ್ಲಿ, ಇನ್ನೂ ಥೌಸಂಡ್ಸ್ ಎಪಿಸೋಡ್ಸ್ ಆಗಲಿ ಅಂತ. ಸಂಜೆ ಇವೆಂಟ್ ಇದೆ, ಚೆನ್ನಾಗಾಗಲಿ ಇವೆಂಟು ಅಂತೇಳಿ ವಿಶ್ ಮಾಡ್ತೀವಿ. ರಾಮಾಚಾರಿ ನಿಮ್ಗೆ ಯಾವ ಕ್ಯಾರೆಕ್ಟ್ರು ತುಂಬ ಇಷ್ಟ? ರಾಮಾಚಾರಿನೂ ಇಷ್ಟ, ಇವರು ಚಾರುನೂ ಇಷ್ಟ. ಇಬ್ಬರು ಇಷ್ಟ. ಅಂಜಲಿ ಮೇಡಮು, 3 ಜನನೂ ಇಷ್ಟ. ಎಲ್ಲ ಕ್ಯಾರೆಕ್ಟರ್ಗಳು ಚೆನ್ನಾಗಿದೆ. ಶಂಕರ್ ಅಶ್ವಥ್ ಸರ್ ಚೆನ್ನಾಗಿ ಮಾಡ್ತಾರೆ ಅವರು. ಅವ್ರ ರೋಲೂ ಇಷ್ಟ. ರೆಗ್ಯುಲರ್ ನೋಡ್ತಾ ರೆಗ್ಯುಲರಾಗಿ ನೋಡ್ತಾ ಇರ್ತೀವಿ. ಒಂದು ಎಪಿಸೋಡ್ ಮಿಸ್ ಮಾಡಿದ್ರೆ ಏನು ಮಾಡ್ತೀರಾ? ಇದು ಜಿಯೋನಲ್ಲಿ ಬರುತ್ತಲ್ವಾ, ಮಿಸ್ ಮಾಡಲ್ಲ. ನೋಡ್ತೀರಾ? ಎಲ್ಲನೂ ನೋಡ್ತೀವಿ ನಾವು. ಟೈಮ್ ಆಗಲಿಲ್ಲ ಅವಾಗ ನೋಡೋಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ಟೈಮ್ ಯಾವಾಗಾದರೂ ಹಾಕ್ಕೊಂಡು ನೋಡ್ತೀವಿ ಅದನ್ನು. ಹಂಗಾಗಿ ಎಲ್ಲ ಪಾತ್ರಗಳು ಚೆನ್ನಾಗಿದೆ ಅವ್ರದ್ದು. ತುಂಬ ಖುಷಿ ಆಯಿತು. ಅವರೆಲ್ಲ ಬಂದಿದ್ದು ಚೆನ್ನಾಗಿತ್ತು. ಸರ್ ನಮಗೆ ಅವರು ಇಲ್ಲಿ ಬಂದು ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿದ್ದಿದ್ದು, ಮತ್ತು ನನಗೆ ಮೇಯ್ನ್ ಚಾರುದು ಕ್ಯಾರೆಕ್ಟರ್ ತುಂಬ ಇಷ್ಟ. ಲೈಕ್ ಫಸ್ಟ್ ಅವರು ಆ ಥರ ಫ್ಯಾಮಿಲಿಯಲ್ಲಿದ್ದು ರಾಮಾಚಾರಿಗೋಸ್ಕರ ಫುಲ್ ಚೇಂಜ್ ಆಗಿ ಇವಾಗ ಆ ಮನೆಗೂ ಅಡ್ಜಸ್ಟ್ ಆಗಂಗೆಲ್ಲ ಇದ್ದಾರಲ್ಲ, ಸೊ ಆ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ. ಫುಲ್ಲು ನೀವು ಇನ್ವಾಲ್ವ್ ಆಗ್ಬಿಟ್ಟಿದ್ರ? ಹೌದು. ಅಂದರೆ ಅದು ಚಾರುನ ನಾನು ಫಸ್ಟ್ ಎಪಿಸೋಡಿಂದ ನೋಡ್ಕೊಂಡ್ಬಂದಿದ್ದೀನಿ. ಸೊ ಅವ್ರ ಚೇಂಜಸ್ ಎಲ್ಲ ನೋಡ್ಕೊಂಡು ಇಷ್ಟ ಆಗ್ತದೆ. ಹಾಂ, ಎಲ್ಲರೂ ಒಬ್ಬರು ಅಂತ ಹೇಳೋಕ್ಕಾಗಲ್ಲ. ಅದರಲ್ಲಿ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡ್ತಾವ್ರೆ. ಚಾರು ಅಂತೂ ತುಂಬ ಚೆನ್ನಾಗಿ ಮಾಡ್ತಾವ್ರೆ. ಇವತ್ತು ಹಂಗೆ ರೇಗಿಸ್ತೋ, ನೀವು ಯಾಕೆ ನಿಮ್ಮ ಅಕ್ಕನ ಮಾತು ಕೇಳ್ತೀರಾ? ಕೇಳಬೇಡಿ. ಅವ್ರ ಮಾತು ಕೇಳೋದ್ರಿಂದ ನೀವು ಅದ್ರಲ್ಲಿ ಕೂದಲೆಲ್ಲ ತೆಗಿಸ್ಬೇಕಾಗಿತ್ತು. ಅದಕ್ಕೆ ಇದು ಸಂಸಾರದ ಅದೇ ಫ್ಯಾಮಿಲಿಗೋಸ್ಕರ ಈ ಥರ ಮಾಡಿದೆ. ಇಲ್ಲ ಅಂದಿದ್ರೆ ಮಾಡ್ತಿರ್ಲಿಲ್ಲ. ಈಗ ಫ್ಯಾಮಿಲಿ ಎಲ್ಲ ಚೆನ್ನಾಗಿರಬೇಕು ಅಂದರೆ ನಾನು ಕಷ್ಟಪಡಲೇಬೇಕು. ಅವ್ರು ಚೆನ್ನಾಗಾದ್ಮೇಲೆ ನಾನು ಸರಿ ಹೋಗ್ಬೋದು. ಅದಕ್ಕೆ ಅವ್ರ ಮಾತು ಕೇಳದೆ ಇದ್ರು. ಆದರೆ ಅಂಜಲಿ ಮೇಡಮ್ ತುಂಬ ಚೆನ್ನಾಗಿ ಮಾಡ್ತಾವ್ರೆ. ಅಂಜಲಿ ಮೇಡಮು, ಶಂಕರ್ ಅಶ್ವಥ್ ತುಂಬ ಚೆನ್ನಾಗಿ ಬರ್ತಾಯಿದೆ ಸೀರಿಯಲ್ಲು. ಚೆನ್ನಾಗಿದೆ. ತುಂಬ ಖುಷಿ ಆಯಿತು. ಅವರು ಭಾಳ ಖುಷಿ ಪಟ್ಕೊಂಡು ಹೋದ್ರಲ್ಲ, ಅದು ನಮಗೂ ಇಷ್ಟ ಆಯಿತು. ನಮಗೆ ಅಂಜಲಿ ಮೇಡಮ್ ಅಂದರೆ ತುಂಬಾ ಇಷ್ಟ. ಅವರು ಏನು ಗೊತ್ತಾ, ಇಲ್ಲಿ ಬಂದಾಗ ನಾನು ಫಿಲಮ್ನವರು ಇವರೆಲ್ಲ VIP ಥರ ಬರ್ತಾರೆ ಅಂದ್ಕೊಂಡು ತುಂಬ ಖುಷಿಯಾಗಿ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಅದು ನಮಗೆ ತುಂಬ ಖುಷಿ ಕೊಡ್ತು. ನಾವು ಪರವಾಗಿಲ್ಲ, ನಾವು ನೋಡ್ತೀವಲ್ವ ಇವ್ರನ್ನ ಅನ್ನಿಸ್ತು. ಮತ್ತು ಅಂಜಲಿ ಮೇಡಮ್ ಏನು ಗೊತ್ತಾ, ಅತ್ತೆ ಥರ ಇಲ್ಲ, ಅವರು ಅಮ್ಮನ ಥರ ತುಂಬ ಚೆನ್ನಾಗಿ ಇದು ಮಾಡ್ಕೊತಾ ಇದ್ದಾರೆ, ಮಕ್ಕಳು ಥರ ನೋಡ್ಕೊತಾ ಇದ್ದಾರೆ. ಚಾರು ಹಾಗೆ ಎಷ್ಟು ಹೇಗಿದ್ದೋಳು ಹೇಗಾಗಿದ್ದಾರೆ ಅನ್ನೋ ಥರ ಆಗಿದೆ. ನಾನು ರಾಮಾಚಾರಿ ರೆಗ್ಯುಲರಾಗಿ ನೋಡ್ತಾ ಇರ್ತೀನಿ ಸರ್, ಮಿಸ್ ಮಾಡಲ್ಲ. ನನಗೆ ರಾಮಾಚಾರಿ ಪಾತ್ರ ಭಾಳ ಇಷ್ಟ, ಚಾರು ಇಷ್ಟ. ರಾಮಾಚಾರಿ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ಅವ್ರು ಮಾತಾಡೋ ವೈಖರಿ, ಹೇಳೋ ಶ್ಲೋಕಗಳು ಭಾಳ ಇಷ್ಟ ಆಗುತ್ತೆ. ಎಲ್ಲ ಪಾತ್ರನೂ ಚೆನ್ನಾಗಿ ಸೂಟ್ ಆಗಿದೆ, ಚೆನ್ನಾಗೂ ಮಾಡ್ತಿದ್ದಾರೆ. ಹಾಗಾಗಿ ತುಂಬ ಇಷ್ಟ ಆಗುತ್ತೆ, ನೋಡ್ತೀವಿ ರೆಗ್ಯುಲರಾಗಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.